ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆ ಇದ್ದರೆ, ಮನೆಯಲ್ಲಿ ಸದಸ್ಯರು ಪದೇ ಪದೇ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅಥವಾ ಆರೋಗ್ಯ ಸಮಸ್ಯೆಯಿಂದ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದರೂ ಆಂಜನೇಯ ಸ್ವಾಮಿಯ ಈ 3 ಪವರ್ಫುಲ್ ಮ್ಯಾಜಿಕಲ್ ಮಂತ್ರಗಳನ್ನು ಹೇಳಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಶನಿವಾರ ಆಂಜನೇಯ ಸ್ವಾಮಿಯ ವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತಹ ಈ 3 ಮಂತ್ರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅನಾರೋಗ್ಯದ ಸಮಸ್ಯೆ ಇದ್ದವರು ಈ ಮಂತ್ರಗಳನ್ನು ತಪ್ಪದೇ ಹೇಳಿ. ಮೊದಲನೇ ಮಂತ್ರ, ಅಂಜನಾಗರ್ಭ ಸಂಭೂತಂ ಕಪೀಂದ್ರ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ರಕ್ಷಮಾಂ ಸದಾ. ಮತ್ತೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ. ಅಂಜನಾಗರ್ಭ ಸಂಭೂತಂ ಕಪೀಂದ್ರ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ರಕ್ಷಮಾಂ ಸದಾ. ಅಂಜನಾಗರ್ಭ ಸಂಭೂತಂ ಕಪೀಂದ್ರ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ರಕ್ಷಮಾಂ ಸದಾ. ಈಗ ಎರಡನೇ ಮಂತ್ರ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಂ ವರಿಷ್ಠಂ ವತಾತ್ಮಜಂ ವಾನರಯತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ನೋಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಂ ವರಿಷ್ಠಂ ಮಾತಾತ್ಮಜಂ ವಾನರಯಾತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇನ್ನು ಕೊನೆಯ ಮಂತ್ರ, ಮೂರನೇ ಮಂತ್ರ, ಆಯಃ ಪ್ರಜ್ಞಾ ಯಶೋ ಲಕ್ಷ್ಮಿ ಶ್ರದ್ಧಾ ಪುತ್ರಸ್ಸು ಶೀಲತಾ ಆರೋಗ್ಯ ದೇಹ ಸೌಖ್ಯಚಂ ಕಪೀನಾಥ ನಮೋಸ್ತುತೆ. ಆಯಃ ಪ್ರಜ್ಞಾ ಯಶೋ ಲಕ್ಷ್ಮಿ ಶ್ರದ್ಧಾ ಪುತ್ರಸ್ಸು ಶೀಲತಾ ಆರೋಗ್ಯ ದೇಹ ಸೌಖ್ಯಚಂ ಕಪೀನಾಥ ನಮೋಸ್ತುತೆ. ಆಯಃ ಪ್ರಜ್ಞಾ ಯಶೋ ಲಕ್ಷ್ಮಿ ಶ್ರದ್ಧಾ ಪುತ್ರಸ್ಸು ಶೀಲತಾ ಆರೋಗ್ಯ ದೇಹ ಸೌಖ್ಯಚಂ ಕಪೀನಾಥ ನಮೋಸ್ತುತೆ. ನೋಡಿದ್ರಲ್ವ ವೀಕ್ಷಕರೇ, ಈ 3 ಮಂತ್ರಗಳನ್ನು ನೀವು ಯಾರು ಪ್ರತಿ ಶನಿವಾರದಂದು ಮತ್ತು ಮಂಗಳವಾರ ಪ್ರತಿನಿತ್ಯ ನೀವು ಈ ಮಂತ್ರಗಳನ್ನು ಹೇಳ್ತಾ ಬಂದರೆ ಖಂಡಿತ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರ ಪರವಾಗಿ ನೀವು ಕೂಡ ಈ ಒಂದು ಮಂತ್ರಗಳನ್ನು ಹೇಳ್ಬೋದು ಅಥವಾ ನಿಮಗೋಸ್ಕರ ಆದರೂ ಈ ಮಂತ್ರಗಳನ್ನು ಹೇಳ್ಬೋದು. ಇದನ್ನು ಶನಿವಾರ ಮತ್ತು ಮಂಗಳವಾರದಂದು ಆರಂಭ ಮಾಡಬೇಕು. ಆದರೆ ಪೀರಿಯಡ್ಸ್ ಟೈಮಲ್ಲಿ ಮಂತ್ರಗಳನ್ನ ಹೇಳೋ ಹಾಗಿಲ್ಲ. ನಾನ್ ವೆಜ್ ಟೈಮಲ್ಲಿ ಕೂಡ ನಾನ್ ವೆಜ್ ತಿಂದ ದಿನ ಈ ಮಂತ್ರಗಳನ್ನು ಹೇಳೋ ಹಾಗಿಲ್ಲ. ಉಳಿದ ಟೈಮಲ್ಲಿ ಈ ಮಂತ್ರಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ಈ ಮಂತ್ರಗಳನ್ನು ಹೇಳಿ ನಿಮ್ಮ ಒಂದು ದಿನಚರಿನ ಪ್ರಾರಂಭ ಮಾಡಿ. ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಇದನ್ನು ನಂಬಿಕೆಯಿಂದ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆಂಜನೇಯನ ಕೃಪೆಯಿಂದ ನಿಮಗೆ ಸದಾ ಆರೋಗ್ಯವನ್ನು ಕಲ್ಪಿಸಿಕೊಡ್ತಾರೆ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್, ಜೈ ಹನುಮಾನ್.